ಇನ್ನು ಇದು ಶಂಕರ್ ಅವರ ವಿಚಾರ ಆದರೆ ಶಂಕರ್ ಅವರು ಮಾತನಾಡ್ತಾ ಇರುವಂತಹ ವಿಚಾರ ಆದರೆ ನನ್ನ ಬೆಂಬಲವನ್ನು ಕೂಡ ಬಿಜೆಪಿಗೆ ನೀಡ್ತಾ ಇದ್ದೇನೆ. ಮುಳಬಾಗಿಲು ಪಕ್ಷೇತರ ಶಾಸಕ ಎಚ್ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಬೆಂಬಲವನ್ನು ಬಿಜೆಪಿಗೆ ನೀಡ್ತಾ ಇದ್ದೇನೆ. ರಾಜ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ಶಾಸಕರಿಗೆ ಯಾವುದೇ ರೀತಿಯಾದಂತಹ ಗೌರವ ಇಲ್ಲ. ಅದರಲ್ಲೂ ನನ್ನಂತಹ ಶಾಸಕರು ಪಕ್ಷೇತರಾಗಿ ಗೆದ್ದಂತಹ ಶಾಸಕರಿಗೆ ಗೌರವ ಇಲ್ಲ. ನನ್ನ ಬೆಂಬಲವನ್ನು ಬಿಜೆಪಿಗೆ ನೀಡ್ತಾ ಇದ್ದೇನೆ. ಎಷ್ಟು ದಿನಗಳ ಕಾಲ ಮೈತ್ರಿ ಸರ್ಕಾರಕ್ಕೆ ನನ್ನ ಬೆಂಬಲ ಏನಿತ್ತು ಆ ಬೆಂಬಲವನ್ನು ವಾಪಸ್ ಪಡೆಯೋದಕ್ಕೆ ನಿರ್ಧರಿಸಿದ್ದೇನೆ. ಅದರ ಜೊತೆಗೆ ನಾನು ಬಿಜೆಪಿಗೆ ಬೆಂಬಲಿಸ್ತೀನಿ ಅನ್ನುವಂಥ ವಿಚಾರವನ್ನ ಈತ ನಾಗೇಶ್ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾಗೇಶ್ ಮುಳಬಾಗಿಲಿನ ಶಾಸಕ, ಅಲ್ಲಿ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾಗಿದ್ರು. ನನ್ನ ಬೆಂಬಲವನ್ನು ಬಿಜೆಪಿಗೆ ನೀಡ್ತಾ ಇದ್ದೇನೆ ಅನ್ನೋ ಮೂಲಕ ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದಂತಹ ಬೆಂಬಲವನ್ನು ನಾನು ಕೂಡ ವಾಪಸ್ ಪಡಿತಾ ಇದ್ದೇನೆ ಅನ್ನುವಂಥ ವಿಚಾರವನ್ನ ಮುಳಬಾಗಿಲು ಪಕ್ಷೇತರ ಶಾಸಕ ಎಚ್ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರು ಶಾಸಕರು ಪಕ್ಷೇತರ ಶಾಸಕರು ಇಂಥದ್ದೊಂದು ಹೇಳಿಕೆಯನ್ನು ನೀಡಿರುವಂಥದ್ದು. I have experienced it's a suffocating atmosphere, so I decided to go with BJP to install a stable government and to see that the government performs better than the coalition. So far, after 7 months, there is no any reasonable works they have done or to the up to expectations. But here, if we go with the BJP as a supporter, so stable government can always deliver goods and provide better governance to the public. The very people of Karnataka, they are waiting eagerly to see that there is some change is required now. At this juncture, taken my own decision without any compulsion to support BJP government for better governance and for the welfare of the Karnataka state people. And I would like to convey my wishes, Sankranti wishes. It's a great festival for Karnataka, to the people of Karnataka. Sir, are you any under pressure while announcing this judgment of yours? No pressure, nothing. I'm very cool. As an independent, I've experienced it's a suffocating atmosphere. So I decided to go with BJP to install a stable government and to see that the government performs better than the coalition. So far, after 7 months, there is no any reasonable works they have done or to the up to expectations. But here, if we go with the BJP as a supporter, so stable government can always deliver goods and provide better governance to the public. The very people of Karnataka, they are waiting eagerly to see that there is some change is required now. At this juncture, taken my own decision without any compulsion to support BJP government for better governance and for the welfare of the Karnataka state people. And I would like to convey my wishes, Sankranti wishes. It's a great festival for Karnataka, to the people of Karnataka. Sir, are you any under pressure while announcing this judgment of yours? No pressure, nothing. I'm very cool. As an independent. ಇವಿಷ್ಟು ವಿಚಾರವನ್ನ ಇಬ್ಬರು ಪಕ್ಷೇತರ ಶಾಸಕರು ಹೇಳ್ತಾ ಇದ್ರು. ಸರ್ಕಾರಕ್ಕೆ ಕೊಟ್ಟಂತಹ ಬೆಂಬಲವನ್ನ ನಾವು ವಾಪಸ್ ಪಡಿತಾ ಇದ್ದೀವಿ. ವಾಪಸ್ ಪಡೆಯೋದಕ್ಕೂ ಕೂಡ ಕಾರಣಗಳಿದೆ. ಸುಮ್ಮನೆ ನಾವು ವಾಪಸ್ ಪಡಿತಾ ಇಲ್ಲ. ಒಂದು ಕಡೆ ಆರ್ ಶಂಕರ್ ಹೇಳ್ತಾ ಇದ್ರು, ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. 7 ತಿಂಗಳ ಕಾಲ ನಾನು ಸಚಿವನಾಗಿದ್ದೆ. ಆದರೆ ಸಚಿವನಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರದಿಂದ ಅಂತಹ ಪ್ರಮಾಣದ ಬೆಂಬಲ ವ್ಯಕ್ತವಾಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಬಹಳ ನೋವಿನಿಂದ ನಾನು ಸರ್ಕಾರಕ್ಕೆ ಕೊಟ್ಟಿದ್ದಂತಹ ಬೆಂಬಲವನ್ನು ವಾಪಸ್ ಪಡಿತಾ ಇದ್ದೇನೆ ಎನ್ನುವಂಥ ವಿಚಾರವನ್ನು ಆರ್ ಶಂಕರ್ ಹೇಳ್ತಾ ಇದ್ರು. ಈತ ನಾಗೇಶ್ ಕೂಡ ಅಂಥದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಸುದೃಢವಾದಂಥ ಸರ್ಕಾರ, ಸುಭದ್ರವಾದಂಥ ಸರ್ಕಾರವನ್ನು ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸದ್ಯ ಇರುವಂತಹ ಮೈತ್ರಿ ಸರ್ಕಾರದಿಂದ ಜನರ ನಿರೀಕ್ಷೆಗಳನ್ನು ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವತಃ ನಮಗೆ ಗೌರವ ಇರಲಿಲ್ಲ ಈ ಸಮ್ಮಿಶ್ರ ಸರ್ಕಾರದಲ್ಲಿ. ಈ ಕಾರಣಕ್ಕಾಗಿ ನಾನು ಕೊಟ್ಟಿರುವಂತಹ ಬೆಂಬಲ ವಾಪಸ್ ಪಡೆಯೋದರ ಜೊತೆಗೆ ಮತ್ತೊಂದು ಸುಭದ್ರವಾದಂಥ ಸರ್ಕಾರ ಆಗಲಿ ಅಥವಾ ಮತ್ತೊಂದಾಗಲಿ ಬದಲಾವಣೆ ಏನಾದರೂ ಆಗಬೇಕು ಕರ್ನಾಟಕದಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ನಾನು ಬಿಜೆಪಿ ಜೊತೆಗೆ ಹೋಗೋದಕ್ಕೆ ನಿರ್ಧರಿಸಿದ್ದೀನಿ. ಇಂಥ ಒಂದಷ್ಟು ವಿಚಾರವನ್ನು ಕೂಡ ನಾಗೇಶ್ ಹೇಳ್ತಾ ಇದ್ರು. 2 ವಿಕೆಟ್ಗಳು ಬಿದ್ದಿವೆ. ಮೈತ್ರಿ ಸರ್ಕಾರಕ್ಕೆ ಕೊಟ್ಟಿದ್ದಂತಹ ಬೆಂಬಲವನ್ನು ವಾಪಸ್ ಪಡೆಯುವ ಮೂಲಕ ಇಬ್ಬರು ಪಕ್ಷೇತರ ಶಾಸಕರು ಸರ್ಕಾರದ ಬೆಂಬಲವನ್ನು ವಾಪಸ್ ಪಡೆಯುವ ಮೂಲಕ ಸರ್ಕಾರದ ಮೇಲಿದ್ದಂತಹ ವಿಶ್ವಾಸ ಏನಿತ್ತು ಅದು ನಮಗೆ ವಿಶ್ವಾಸ ಸದ್ಯ ಇಲ್ಲ. ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ, ಸರ್ಕಾರ ಸ್ಪಂದಿಸ್ತಾ ಇರುವಂತಹ ರೀತಿ, ನಡೀತಾ ಇರುವಂತಹ ಕೆಲಸಗಳು ಇವ್ಯಾವುದೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ನಾನು ವಾಪಸ್ ಪಡಿತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಇಬ್ಬರು ಶಾಸಕರು ಸ್ಪಷ್ಟಪಡಿಸ್ತಾ ಇದ್ರು. ಇನ್ನು ನಾಗೇಶ್ ಅವರು ಏನು ಹೇಳಿದ್ರು ನೋಡೋಣ ಬನ್ನಿ.
ಇವತ್ತು ಒಳ್ಳೆ ಶುಭ ದಿನ, ಒಂದು ಒಳ್ಳೆ ತೀರ್ಮಾನ ತೊಗೊಂಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಆತ್ಮ ಆ ಥರ ಅನಿಸ್ತಾ ಇದೆ. ಯಾಕೆ ಕಾರಣ ಏನು ನಾನು ಡ್ರಾ ಮಾಡ್ತಾ ಇದ್ದೀನಿ ಸಪೋರ್ಟ್ ಅನ್ನೋದು ಇಷ್ಟೇ. ಈಗ ಜನಗಳಿಗೆ, ದಲಿತರಿಗಾಗಲಿ ರೈತರಿಗಾಗಲಿ ಹೇಳ್ದಂಗೆ ಕೆಲಸಗಳಾಗ್ತಾ ಇಲ್ಲ. ಆಶ್ವಾಸನೆಗಳು ನಡೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ತಗೊಳ್ಳಿ, ಸುಮಾರು ಕೆಲಸಗಳು ಆಗಲಿಲ್ಲ. ಒಂದು ಟ್ರಾನ್ಸ್ಫರ್ಗೆ ನಾನು ಟೇಬಲ್ ಆದ MLA ಆಗಿ ನಾನು ಟೇಬಲ್ ನಾನು ಹೋಗಿ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲೋಗಿ ಅಂತಾರೆ, ಇಲ್ಲವಲ್ಲ ಅಂತ. ಆ ಥರ ಆಗಬಾರ್ದು. ಸರ್ಕಾರದಲ್ಲಿ ಸುಗಮವಾಗಿ ಕೆಲಸ ಆಗಬೇಕಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಸುಭದ್ರವಾದ ಸರ್ಕಾರ. ಈಗ ಇದು ಬಹು ಹೆಚ್ಚಿನ MLAಗಳಿರುವಂಥ ಪಾರ್ಟಿ BJP. ಅದಕ್ಕೆ ನಾವು ಸಪೋರ್ಟ್ ಕೊಟ್ಟೆ. ಸುಭದ್ರವಾದ ಸರ್ಕಾರ ರಚನೆ ಆಗಿ ಒಳ್ಳೆಯ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನ್ನಲ್ಲಿದೆ. ಯಾಕಂದರೆ ಇಷ್ಟು 6 ತಿಂಗಳಿಂದ ಇವರ ಒಂದು ಕಾರ್ಯವೈಖರಿ ನೋಡಿ ನಮಗೆ ಸ್ವಲ್ಪ ಬೇಜಾರಾಗಿದೆ. ಅದರಿಂದ ಜನಗಳಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ, ನಾವು ಮಾಡಬೇಕಲ್ಲ. ಅದಕ್ಕೆ ತಕ್ಕನಾದ ಸಪೋರ್ಟ್ ಸರ್ಕಾರದಿಂದ ನಮ್ಗೆ ಬರಬೇಕು. ಯಾರು ಗೌರ್ಮೆಂಟ್ ಮಿನಿಸ್ಟರ್ಸ್ ಆಗಲಿ, CM ಆಗಲಿ, MLAಗಳಿಗೆ ಒಂದು ರೆಸ್ಪೆಕ್ಟು, ಒಂದು ಗುರುತಿಡಿಬೇಕು. ಇವ್ರು ಹಿಂಗೆ ಮಾಡ್ತಾರೆ ಅಂತ ನಮ್ಮ ಕೆಪಾಸಿಟಿನ, ಪರ್ಫಾರ್ಮೆನ್ಸ್ನ ನೋಡಿ ಅವ್ರನ್ನ ಗುರುತಿಸಿ ಒಂದು ಜವಾಬ್ದಾರಿ ಆದರೂ ಕೊಡಬೇಕು. ಈಗ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ. ನಾನು ಏನು ಮಾಡಲಿ, 6 ತಿಂಗಳು 7 ತಿಂಗಳಾಯಿತು ಇವರೇನು ಮಾಡಿಲ್ಲ ಅಂತ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಡಿಸಿಷನ್ ತೊಗೊಂಡೆ ನಾನು. BJP ದೊಡ್ಡ ಪಕ್ಷ, ಅಂದರೆ ಹೆಚ್ಚಿಗೆ MLA ಇರೋ ಪಕ್ಷ. ಅದಕ್ಕೆ ನಾನು ಇಂಡಿಪೆಂಡೆಂಟಾಗಿ ಸಪೋರ್ಟ್ ಮಾಡಿದ್ರೆ ನನಗೂ ನಿರೀಕ್ಷಿತವಾದ ಒಂದು ಬೆಂಬಲ, ಸಪೋರ್ಟ್ ಸಿಗುತ್ತೆ. ಆಗ ನನ್ನ ಕ್ಷೇತ್ರಕ್ಕೂ ರಾಜ್ಯಕ್ಕೂ ನಾನು ಕೆಲಸ ಮಾಡ್ಬೋದು. ಏಕೆಂದರೆ ನಾನು ಒಬ್ಬ ಆಫೀಸರ್ ಆಗಿ ರಿಟೈರ್ಡ್ ಆಗಿ MLAಗೆ ಬಂದನು. ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಂಗೆ ಗೊತ್ತಿರೋದ್ರಿಂದ ನಾನು ಒಳ್ಳೆ ಅಡ್ಮಿನಿಸ್ಟ್ರೇಷನ್ನು, ಒಳ್ಳೆ ಕಾರ್ಯ ನಾನು ನಿರ್ವಹಿಸ್ಬೋದು. ಕೊಟ್ಟ ಜವಾಬ್ದಾರಿನ ನಾನು ಮಾಡ್ತೀನಿ. ಜನಗಳಿಗೆ, ಕರ್ನಾಟಕ ಜನತೆಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ, BJP ಜೊತೆಲಿ ಕೈ ಜೋಡಿಸಿ ಏನು ಮಾಡಬೇಕು ಅನ್ನೋ ನಂದು ಐಡಿಯಾಗಳು ಭಾಳಷ್ಟಿದೆ. ಅವರು ಕೆಲಸ ಇಲ್ಲೇನು ಹೇಳ್ತಾರೆ ನಮಗೆ, ಅದು ನಾವು ನಿಯತ್ತಾಗಿ ಮಾಡ್ತೀವಿ. ನಾವು ಮೊದಲು ಮುಖ್ಯವಾಗಿ ನಮ್ಮ ಕ್ಷೇತ್ರ ಜನಗಳಿಗೆ ಅಭಿವೃದ್ಧಿ ಆಗಬೇಕು. ಈ ಸಿಕ್ಕಿರೋ ಅವಕಾಶ ಒಂದು 5 ವರ್ಷದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಇಷ್ಟು ದಿವಸ ಮಾಡೋಕ್ಕಾಗಿಲ್ಲ. ಮುಂದಾದರೂ BJP ಸರ್ಕಾರ ರಚನೆ ಆದಮೇಲೆ ಒಂದು ಆಸ್ಪದ ಸಿಗುತ್ತೆ ಅಂತ ಅಂದ್ಕೊಂಡು ಆ ನಿರೀಕ್ಷೆಯಲ್ಲಿ ನಾನು ಇವತ್ತೊಂದು ಸರ್ಕಾರ, ಸಮ್ಮಿಶ್ರ ಸರ್ಕಾರಕ್ಕೆ ಭಾಳ ಸಂತೋಷವಾಗಿ ನಾನು ಕೊಟ್ಟಿದ್ದೆ. ನನಗೆ ಏನೋ ನಿರೀಕ್ಷೆ ನಂದು ಹುಸಿ ಆಯಿತು. ಅದರಿಂದ ಈಗ BJP ಜೊತೆಗೆ ನಾವು ಸಪೋರ್ಟ್ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀನಿ. ಅವರು ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಸಪೋರ್ಟ್ ತೊಗೊತಾರೆ ಅಂತ ನಿರೀಕ್ಷೆಯಲ್ಲಿ ನಾನು ಇವತ್ತು ಸಂಕ್ರಾಂತಿ ದಿವಸ ನನ್ನ ಒಂದು ಸಪೋರ್ಟ್ನ ವಿತ್ಡ್ರಾ ಮಾಡ್ತಾ ಇದ್ದೀನಿ. ಇವತ್ತು ಇದೊಂದು ವಿಚಾರವನ್ನು ಇಟ್ಕೊಂಡು, ಒಂದಷ್ಟು ವಿಚಾರವನ್ನು ಇಟ್ಕೊಂಡು ನಾವು ವಾಪಸ್ ಪಡಿತಾ ಇದ್ದೀವಿ ಬೆಂಬಲ ಅನ್ನುವಂಥ ವಿಚಾರವನ್ನು ಇಬ್ಬರು ಪಕ್ಷೇತರ ಶಾಸಕರು ಸ್ಪಷ್ಟಪಡಿಸ್ತಾ ಇದ್ರು. ಇಬ್ಬರು ಒಬ್ಬರಿಗೊಬ್ಬರು ಒಂದೇ ರೀತಿಯಾದಂಥ ಹೇಳಿಕೆಯನ್ನು ಕೊಡಲಿಲ್ಲ, ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು. ಒಬ್ಬರು ಸದ್ಯ ಕೊಟ್ಟಿರುವಂಥ ಬೆಂಬಲವನ್ನು ವಾಪಸ್ ಪಡಿತೀನಿ, ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಸರ್ಕಾರದಿಂದ ಸಚಿವ ಸ್ಥಾನದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲೂ ಕೂಡ ನನಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ತುಂಬ ನೋವಿನಿಂದ ಮೈತ್ರಿ ಸರ್ಕಾರಕ್ಕೆ ಕೊಟ್ಟಂಥ ಬೆಂಬಲವನ್ನು ನಾನು ವಾಪಸ್ ಪಡಿತಾ ಇದ್ದೀನಿ. ಇಲ್ಲಿ ಒಂದಷ್ಟು ಕೆಲಸಗಳು ಆಗ್ತಾ ಇಲ್ಲ ಅನ್ನುವುದಕ್ಕಿಂತ ಸರಿಯಾದಂಥ ಸ್ಪಂದನೆ ಸಿಗ್ತಾ ಇಲ್ಲ ನಮಗೆ ಅನ್ನುವಂಥ ವಿಚಾರವನ್ನು ಮಾಜಿ ಸಚಿವ R. ಶಂಕರ್ ಹೇಳ್ತಾ ಇದ್ರು. ಇತ್ತ ಶಾಸಕ H. ನಾಗೇಶ್ ಮತ್ತೊಂದೇ ರೀತಿಯಾದಂಥ ವಿಷಯವನ್ನು ಹೇಳ್ತಾ ಇದ್ರು. ಇಲ್ಲ, ನಾನು ಸರ್ಕಾರಿ ನೌಕರನಾಗಿದ್ದೆ, ಅದಾದ ನಂತರದಲ್ಲೇ ರಿಟೈರ್ ಆಗಿ ನಾನು ಈ ರಾಜಕೀಯ ಜೀವನಕ್ಕೆ ಬಂದಂಥವನು, ಇಲ್ಲಿ ಯಾವ ರೀತಿಯಾದಂಥ ಅಡ್ಮಿನಿಸ್ಟ್ರೇಷನ್ ಇರಬೇಕು ಅನ್ನುವಂಥದ್ದು ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ತುಂಬ ಖುಷಿಯಿಂದಲೇ ಮೈತ್ರಿ ಸರ್ಕಾರಕ್ಕೆ ನಾನು ಬೆಂಬಲವನ್ನು ಕೊಟ್ಟಿದ್ದೆ. ಟೇಬಲ್ನಿಂದ ಟೇಬಲ್ಗೆ, ಮತ್ತೊಂದು ಟೇಬಲ್ನಿಂದ ಇನ್ನೊಂದು ಟೇಬಲ್ಗೆ ನಾನೇ ಸ್ವತಃ ಶಾಸಕನಾಗಿ ಅಲೆದಾಡಿದ್ರೂ ಕೂಡ ಕೆಲಸ ಆಗೋದಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳಿದರೆ ಇದೆಂಥ ಸರ್ಕಾರ? ಈ ಕಾರಣಕ್ಕಾಗಿ ಖುಷಿಯಿಂದ ಕೊಟ್ಟಿರುವಂತಹ ಬೆಂಬಲವನ್ನು ಸದ್ಯ ನೋವಿನಿಂದ ವಾಪಸ್ ಪಡಿತಾ ಇದ್ದೀನಿ. ಅದಿಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮತ್ತೊಂದು ಸುಭದ್ರ ಸರ್ಕಾರವನ್ನು ರಚನೆ ಮಾಡುವಂಥ ನಿಟ್ಟಿನಲ್ಲಿ BJP ಮುಂದಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀನಿ, ನಾನು BJPಗೆ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅಥವಾ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ BJPಯವರು ನಮ್ಮ ಬೆಂಬಲವನ್ನು ಪಡಿಬಹುದು, ನಾವು ಅವರಿಗೆ ಬೆಂಬಲವನ್ನು ಕೊಡೋದಕ್ಕೆ ಮುಂದೆ ಇರ್ತೀವಿ ಎನ್ನುವಂಥ ವಿಚಾರವನ್ನು ಶಾಸಕ H. ನಾಗೇಶ್ ಹೇಳ್ತಾ ಇದ್ರು. ಒಬ್ಬರು ರಾಣೆಬೆನ್ನೂರಿನ ಶಾಸಕ, ಮತ್ತೊಬ್ಬರು ಮುಳಬಾಗಿಲಿನ ಶಾಸಕ, ಇಬ್ಬರು ಕೂಡ ಪಕ್ಷೇತರರಾಗಿ ಅಲ್ಲಿ ಗೆಲುವನ್ನು ಸಾಧಿಸಿದ್ರು. ಅದಾದ ಬಳಿಕ ಮೈತ್ರಿ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರಕ್ಕೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಒಬ್ಬರು ಸಚಿವರಾಗಿ ಅಲ್ಲಿ ಸ್ಥಾನಮಾನ ಕೂಡ ಸಿಕ್ಕಿತ್ತು R. ಶಂಕರ್ ಅವರಿಗೆ. ನಾಗೇಶ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲದೆ ಹೋದರೂ ಕೂಡ ಬೆಂಬಲವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ರು ಸಮ್ಮಿಶ್ರ ಸರ್ಕಾರಕ್ಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದ್ದಂಥ ಒಂದಷ್ಟು ವಿದ್ಯಮಾನಗಳು, ಏನು BJP ಆಪರೇಷನ್ ಕಮಲ ಮಾಡ್ತಾ ಇತ್ತು, ಆ ವಿಚಾರದಲ್ಲಿ ಒಂದಷ್ಟು ಕಾಂಗ್ರೆಸ್ನ ಶಾಸಕರು BJP ಜೊತೆಗೆ ಇದ್ದಾರೆ ಅನ್ನುವಂಥ ವಿಚಾರ ಇತ್ತು. ಇವೆಲ್ಲದರ ಭಾಗವಾಗಿ ಪಕ್ಷೇತರ ಶಾಸಕರು ಮುಂಬೈಗೆ ಹೋಗಿದ್ದಾರೆ ಅಂತ